ಕಾಂಗ್ರೆಸ್ ಹೈಕಮಾಂಡ್ ನಿರ್ಧಾರಕ್ಕೆ 136 ಶಾಸಕರು ಬದ್ಧರಾಗಿರುತ್ತೇವೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳು ಎಸ್ ವೈದ್ಯ ಹೇಳಿದರು. ಭಟ್ಕಳದಲ್ಲಿ ಮಾಧ್ಯಮಗಳಿಗೆ ಸಿಎಂ ಬದಲಾವಣೆ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಸಚಿವ ಮಂಕಾಳು ವೈದ್ಯರು, ಸಿಎಂ ಸಿದ್ದರಾಮಯ್ಯನವರು ನಿನ್ನೆ ರಾಜೀನಾಮೆ ನೀಡಿದ್ದಾರೆ. ಹೊಸ ಸಿಎಂ ಅನ್ನು ಹೈಕಮಾಂಡ್ನವರು ಶೀಘ್ರದಲ್ಲಿ ಆಯ್ಕೆ ಮಾಡುತ್ತಾರೆ. ಸಿಎಂ ಆದವರು ಮುಂದಿನ ದಿನದಲ್ಲಿ ರಾಜ್ಯಕ್ಕೆ ಒಳ್ಳೆಯದು ಮಾಡುತ್ತಾರೆ. ನಾನು ಮಂತ್ರಿಯಾಗಲು ಕ್ಷೇತ್ರದ ಜನ ಕಾರಣ. ನನ್ನನ್ನು ಶಾಸಕರನ್ನಾಗಿ ಆಯ್ಕೆ ಮಾಡಿದ್ದಕ್ಕೆ ನಾನು ಮಂತ್ರಿಯಾಗಿದ್ದೇನೆ. ನನಗೆ ಕ್ಷೇತ್ರದ ಜನರ ಕೆಲಸ ಮಾಡಬೇಕಿದೆ. ಹಾಗಾಗಿ ನಾನು ಕ್ಷೇತ್ರದಲ್ಲಿ ಇರುತ್ತೇನೆ. ದೆಹಲಿಗೆ ನಮ್ಮ ಹಿರಿಯ ಸಚಿವರು, ರಾಜ್ಯಾಧ್ಯಕ್ಷರು ಹೋಗಿದ್ದಾರೆ. ಅವರ ಸಮ್ಮುಖದಲ್ಲಿ ಆಗುವ ನಿರ್ಣಯಕ್ಕೆ 136 ಶಾಸಕರು ಬದ್ಧರಾಗಿರುತ್ತೇವೆ. ಹೈಕಮಾಂಡ್ ನಿರ್ಧಾರವೇ ಅಂತಿಮ. ನಾವು ಅದಕ್ಕೆಲ್ಲ ಬದ್ಧರಾಗಿದ್ದೇವೆ. ನಾಳೆ ಅಥವಾ ನಾಡಿದ್ದು ಸಿಎಲ್ಪಿ ಸಭೆ ಕರೆಯಬಹುದು. ನಾವೆಲ್ಲ ಹೋಗಿ ಭಾಗಿಯಾಗಿ ಹೈಕಮಾಂಡ್ ನಿರ್ಧಾರವನ್ನು ಒಪ್ಪಿಕೊಳ್ಳುತ್ತೇವೆ ಎಂದರು. ಅವ್ರಿಗೆ ಕೇಳಿ, 15 ವರ್ಷ ಆದ್ರೂ ಅವ್ರ ಯೋಗ್ಯತೆಗೆ ಒಂದು ರೋಡ್ ಬಿಟ್ಟು ಕೊಡ್ಲಿಕ್ಕೆ ಆಗ್ಲಿಲ್ಲ. ಅವ್ರಿಗೆ ಎಷ್ಟು ಉಪದ್ರ ಕೊಟ್ಟರು, ಕಾರವಾರದಿಂದ ಇಲ್ಲಿವರೆಗೆ ಎಷ್ಟು ಗಲಾಟೆ ಮಾಡಿದ್ರು. ನಾವು ಇದು ಸೆಂಟ್ರಲ್ ಗೌರ್ಮೆಂಟ್, IRB ಅವ್ರದ್ದೇ ಅಂಗಸಂಸ್ಥೆ. IRB ಅವ್ರ ಅಂಗಸಂಸ್ಥೆ. ಜಿಲ್ಲಾಡಳಿತದಿಂದ ಏನ್ ಮಾಡ್ಬೇಕು ಎಲ್ಲಾ ಪ್ರಯತ್ನ ಮಾಡ್ತಾ ಇದ್ದೇವೆ. ಅವ್ರಿಗೆ ಏನ್ ಕೊಡ್ಬೇಕು, ಜಾಗ ಏನು ಹ್ಯಾಂಡ್ ಓವರ್ ಕೊಡ್ಬೇಕು ಅದೆಲ್ಲ ಕೊಡ್ತಾ ಇದ್ದೇವೆ. ನಮ್ಮಿಂದ ಯಾವುದೇ ರೀತಿ ತಪ್ಪಿಲ್ಲ. ನಾವು ಗಲಾಟೆ ಮಾಡಿದ್ರು, ಗೌಜ್ ಮಾಡಿದ್ರು, ನಿಮಗೂ ಗೊತ್ತಿದೆ. ಅಲ್ಲಿ ಏನು ಅಂಡರ್ಗ್ರೌಂಡ್ ಟನಲ್ ಅದು ಸೋರ್ತದೆ, ಅದು ನಿಮಗ್ ಗೊತ್ತಿದೆ. ಯಾವ ಬಿದ್ದು ಹೋಗ್ತದ, ಮತ್ತೆ ಅದಕ್ಕೊಂದು ಪರಿಹಾರ ನಮ್ಮ ಹತ್ರ ಬರ್ದೇ ಇರ್ಲಿ ಅಂದ್ರೆ ನಾವು ದೇವ್ರ ಹತ್ರ ಕೇಳ್ಕೊಳ್ತಾ ಇದ್ದಾರೆ. ಹೇಳಿದ್ರು, ಅವರು ಮತ್ತೆ ಸ್ಟಾರ್ಟ್ ಮಾಡಿದ್ರು. 1 ತಿಂಗಳಲ್ಲಿ ಮತ್ತೆ ನೋಟ್ ಬಂದ್ ಮಾಡಿದ್ರು. ಅದು ನಿಮ್ಗೆ ಗೊತ್ತಿದೆ, ಎಲ್ಲ ಗೊತ್ತಿರುವಂಥದ್ದು. ನಾವು ಏನು ಹೋರಾಟ ಮಾಡ್ತಾ ಇದ್ದಾರೆ 3 ವರ್ಷದವರೆಗೆ ಅನ್ನೋದು ನಿಮ್ಗೆ ಗೊತ್ತಿದೆ. ಇದು ಎಲ್ಲ ಸೆಂಟ್ರಲ್ ಗೌರ್ಮೆಂಟ್ ಅಂಡರ್ ನ್ಯಾಷನಲ್ ಹೈವೇ. ನಾವು NHಗೆ ನಾವು ಅವ್ರಿಗೆ ಬೇಕಾಗುವಂತ ಜಾಗವನ್ನ ಬಿಟ್ಕೊಡ್ಬಹುದು. ಬಿಟ್ರೆ ಮಾನಿಟರ್ ಮಾಡುವವರು ಸೆಂಟ್ರಲ್ ಗೌರ್ಮೆಂಟ್, ಅದು ಟೆಂಡರ್ ಕರೆದವರು IRB ಅವರು, ಇವ್ರದ್ದೇ ಅಂಗಸಂಸ್ಥೆ. ಅವ್ರ ಹತ್ರ ಕೇಳಿ, ಈ ಊರಿಗೆ ಒಂದು ಮುಕ್ತಿ ಕೊಡಿ, ಈ ಜಿಲ್ಲೆಗೆ ಒಂದು ಮುಕ್ತಿ ಕೊಡಿಸಿ ಅನ್ನಡಿ ನಾನು ಅವ್ರ ಹತ್ರ ವಿನಂತಿ ಮಾಡ್ಕೊಡ್ತೀನಿ. ಕೆನರಾ ಪ್ಲಸ್ ನ್ಯೂಸ್, ಭಟ್ಕಳ.